ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ, ನಮ್ಮ ಮನೆಯ ವಾಸ್ತು ಹೇಗಿದೆ ಅಂದರೆ ನನ್ನ ಮತ್ತು ನಿಮ್ಮ ಮನೆಯ ವಾಸ್ತು ಹೇಗಿದೆ ಅಂತ. ಇಲ್ಲಿ 1 to 10 ನಂಬರ್ಸ್ ಅದಾವ. ನಿಮಗೆ ಯಾವ ನಂಬರ್ ಬೇಕು ತಾವು ಅದನ್ನು ಇಂಟಿಟ್ಯೂವ್ಲಿ ಚೂಸ್ ಮಾಡಿಕೊಡ್ರಿ. ನಮ್ಮ ರುಟೀನ್ ಲೈಫ್ದೊಳಗೆ ಏನಾದರೂ ಡಿಸ್ಟರ್ಬೆನ್ಸಸ್ ಆದರೆ ಅಥವಾ ನಾವು ಯಾವುದಾದ್ರೂ ರೆಂಟೆಡ್ ಮನೆಗೆ ಹೋದರೆ ಅಲ್ಲೇನಾದರೂ ಹೆಲ್ತ್ ಏನಾದರೂ ಮೇಲೆ ಅಪ್ಸೆಟ್ ಆದರೆ ನಮ್ಮಲ್ಲಿ ನ್ಯಾಚುರಲಿ ಇಂಥ ವಿಚಾರ ಬರ್ತಿರ್ತಾವೆ. ಯಾರೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದಾ, ಇದು ಬಂದಿರೋ ಮನೆ ಚಲೋ ಐತೋ ಏನಿಲ್ಲೋ, ಈ ಥರದ ವಿಚಾರಗಳು ಬಂದೇ ಬರ್ತಿರ್ತಾವೆ. ಅದೇನು ಕಾಮನ್. ಸೊ ಇವತ್ತು ನಾವು ನೋಡೋಣ, ಆ ನೆಗೆಟಿವ್ ಎನರ್ಜಿ ನಮ್ಮಲ್ಲೈತೋ, ಆ ನೆಗೆಟಿವ್ ಎನರ್ಜಿ ನಮ್ಮ ಮನ್ಯಾಗೈತೋ ಏನು ಅಂತಂದು ಹೇಳಿ ರೀಡಿಂಗ್ ಮಾಡಿ ನೋಡೋಣ. ಓಕೆ, ಸೊ ತಮ್ಗೆ ಯಾವ ಫೈಲ್ ಬೇಕೋ ತಾವು ಚೂಸ್ ಮಾಡಿಕೊಡ್ರಿ. ಸೊ ನಾನೇನು ಮಾಡ್ತೀನಿ, ಬಾಕಿದೆಲ್ಲ ತೆಗಿತೀನಿ. ಸೊ ವಿಲ್ ಟೇಕ್ ದಿಸ್ ಫಸ್ಟ್ ಒನ್. ಯಾರೆಲ್ಲ ತಾವು ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ನಿಮ್ಮ ಮನೆಯ ವಾಸ್ತು ಹೇಗಿದೆ? Okay, there is a High Priestess card. ಓಕೆ ನೋಡಿ, ಹೈ ಪ್ರಿಸ್ಟಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಒಂದು ನೀವು ಸಂಶಯ ಪ್ರವೃತ್ತಿಯವರು ಆಗಿರಬಹುದು. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಭಾಳ ಜೋರಂಗೆ ಕೆಲಸನೂ ಮಾಡ್ತಿರ್ಬೋದು. ನಿಮ್ಮ ಇಂಟ್ಯೂಷನ್ ಲೆವೆಲೂ ಭಾಳ ಚಲೋ ಇರ್ಬೋದು. ಡೆಫಿನೆಟ್ಲಿ ನಿಮ್ಮ ಮನ್ಯಾಗ ನೆಗೆಟಿವ್ ಎನರ್ಜಿ ಇದೆ. ಬಿಕಾಸ್ ಡೆವಿಲ್ ಕಾರ್ಡ್ ಈಸ್ ದೇರ್. ಸೊ ಅದ್ರ ಸಲುವಾಗಿ ನನಗನ್ಸಿದ ಮಟ್ಟಿಗೆ ನಿಮಗೆ ಇಲ್ಲ ಸಲ್ಲದ ಭ್ರಾಂತಿ ಆಗೋದು, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಎಲ್ಲ ಕೆಟ್ಟ ಕೆಟ್ಟ ವಿಚಾರ ಬರೋದು. ನೀವು ಮೊದಲು ಚಲೋ ಇದ್ರಿ. ಅಂದರೆ ನೀವು ಹೆಲ್ತ್ ವಿಷಯ ಅನ್ರಿ, ಬ್ಯೂಟಿ ವಿಷಯ ಅನ್ರಿ, ಎಲ್ಲ ಸರಿಯೇ ಇತ್ತು. ಬಟ್ ಈಗ ಯಾಕೋ ಬ್ಯೂಟಿ ಲೆವೆಲ್ಲು ಕಡಿಮೆ ಆಗ್ತಾಯಿದೆ. ಹೆಲ್ತ್ನೂ ಸ್ವಲ್ಪ ನಿಮಗೆ ಗ್ರ್ಯಾಜುವಲಿ ವೀಕ್ ಅಂತ ನಿಮಗೂ ಅನ್ಸಾಕತ್ತಿರ್ಬೇಕೀಗ. ಮೆಂಟಲ್ ಹೆಲ್ತ್ ಅಂತೂ ಸ್ವಲ್ಪ ಜಾಸ್ತಿನೇ ಅಪ್ಸೆಟ್ ಆಗೈತಿ. ಓಕೆ, ಸೊ ಯಾರೆಲ್ಲ ತಾವು ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ಅವರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ. ಓಕೆ, ಬಿಕಾಸ್ ಇದೆ ಈ ಕಾರ್ಡ್ ಏನು ತೋರಿಸತಿ ಅಂತಂದರೆ ಸಮಥಿಂಗ್ ಸಸ್ಪಿಷಿಯಸ್. ಓಕೆ, ಈ ನೆಗೆಟಿವ್ ಎನರ್ಜಿ ನಿಮ್ಮ ತಲೆ ಮೇಲೆ ಈಗ ಸದ್ಯ ಇಫೆಕ್ಟ್ ಮಾಡೈತಿ. ಕೆಲವೊಂದು ಸರ್ತಿ ಹೆಂಗೆ ಅಂತಂತಂದ್ರೆ ಎಲ್ಲದಕ್ಕೂ ಡಿಸ್ಟ್ರಕ್ಟಿವ್ ಬಿಹೇವಿಯರ ಬರಬೇಕು ಅಂತಂತ ಏನಿಲ್ಲ. ಕೆಲವೊಬ್ಬರಿಗೆ ಯಾವುದಾದ್ರೂ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಯಾವುದಾದ್ರೂ ಸಪೋಸ್ ಮೈಗ್ರೇನ್ ಅಂತಲೇ ಇಟ್ಕೋರಿ, ಹೊಟ್ಟೆ ನೋವು ಅಂತಲೇ ಇಟ್ಕೋರಿ. ಯಾಕಂದ್ರೆ ನೆಗೆಟಿವ್ ಎನರ್ಜಿ ಎಲ್ಲಿ ಹೋಗಿ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಅದೊಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಅಲ್ಲಿ ಬ್ಲಾಕ್ ಮಾಡ್ತೈತಿ. ಸೊ ಅಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಇದರರ್ಥ ನೆಗೆಟಿವ್ ಎನರ್ಜಿ ಅಲ್ಲಿ ಕೂತಿರ್ತೈತೆ ಅಲ್ಲಿ. ಸೊ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಡೆಫಿನೆಟ್ಲಿ ಐತಿ. ಸೊ ಅದ್ರ ಬದಲಾಗಿ ಸ್ವಲ್ಪ ತಾವು ವಿಚಾರ ಮಾಡಬೇಕು. ನಂಗೆ ಅನ್ಸಿದ ಮಟ್ಟಿಗೆ ನಿಮಗೆ ಕೆಟ್ಟ ಕನಸು ಬರ್ತಿರ್ಬೋದು. ಕನಸಿನಾಗ ಏನಾದರೂ ದೆವ್ವ ಭೂತ ಇಂಥವೆಲ್ಲ ಕಾಣ್ತಿರ್ಬೋದು. ಏನಾದರೂ ನೆಗೆಟಿವ್ ವಿಷಯಗಳನ್ನ ನೋಡಿ ನೀವು ಹೆದರ್ತಿರ್ಬೋದು. ಸೊ ನಿಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ? ಎಸ್ ನೋಡಿ, ಎಷ್ಟಾಕೈತಿ ಅಷ್ಟು ಜನರ ಜೊತೆ ಕೂಡಾಕ ಕಲೀರಿ. ಎಷ್ಟಾಕೈತಿ ಅಷ್ಟು ಜನರ ಜೊತೆ ಬೆರೀಲಿಕ್ಕೆ ಕಲೀರಿ. ನಿಮಗೆ ಯಾವುದು ವಿಷಯ ಒಳ್ಳೆಯದಂತ ಅನಿಸ್ತೈತೋ, ಯಾವ್ದು ನಿಮ್ಮ ಮನಸ್ಸಿಗೆ ಸುಖ ಕೊಡ್ತೈತೋ ಅದನ್ನು ನೀವು ಫಾಲೋ ಮಾಡೋಕೆ ಕಲೀರಿ. ಆಮೇಲೆ ಇದೇನೈತಲ್ಲ, ಇದು ನೋಡ್ರಿ ಕರೆಕ್ಟ್ ಇದೆ. ಈ ಫ್ಯಾಮಿಲಿದನ್ನ ಕಾರ್ಡ್ ಹೆಂಗೆ ಬಂದೈತಿ ಅಂದರೆ, ನಿಮ್ಮ ಫ್ಯಾಮಿಲಿ ಒಳಗೆ ನೀವು ಎಲ್ಲಿ ಮನೆ ಐತಲ್ಲ ಅಲ್ಲಿ ಏನಾದರೂ ಇದೆ ನೋಡಿ. ಬಿಕಾಸ್ ದಟ್ ಹೈ ಪ್ರಿಸ್ಟಸ್ ಕಾರ್ಡ್ ಈಸ್ ವೆರಿ ಸಸ್ಪಿಷಿಯಸ್ ಕಾರ್ಡ್. ಅದು ಏನೈತಿ ಅಂತಂದು ಹೇಳಿ ಗುರ್ತು ಮಾಡ್ಕೋಬೇಕೈತೆ. ತಮ್ಗೆ ಯಾರಾದರೂ ಪರಿಚಯದವ್ರು ಇದ್ದರೆ ಅಂಥವ್ರು ಯಾರಾದರೂ ನೋಡ್ತಿದ್ರೆ ಮಾಡ್ತಿದ್ರೆ ಅದನ್ನು ಕೇಳ್ರಿ. ಆಮೇಲೆ ನಿಮಗೆ ಏನಾದರೂ ಈ ಥರದ ವಿಷಯಗಳು ಆಗ್ತಿತ್ತು ಅಂತಂತಂದ್ರೆ ನೀವು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ರಿ, ನಿಮ್ಮ ಮನೆಯಾಗಿನವ್ರ ಜೊತೆ. ಅಂದ್ರೆ ನೀವು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿರಿ. ಸೊ ನೀವೇನಾದರೂ ಅದಕ್ಕೆ ರೆಮಿಡಿ ಹುಡ್ಕೋಕೆ ಸಾಧ್ಯ. ನನಗೆ ಅನಿಸೋ ಮಟ್ಟಿಗೆ ನೀವು ಹೇಳಾಕತ್ತಿಲ್ಲ ಅಂತಂತ ಅನಿಸ್ತೈತಿಲ್ಲ. 5 6 7 8 10 1 8 8 1 9. ಓಕೆ, ಸೊ ತಾವೇನು ಮಾಡಬೇಕು ಅಂತ, ಸೊ ಅದಕ್ಕೆ ಏನು ನೋಡಿ ಕಾರ್ಡಿಗೆ ಮತ್ತು ಜಸ್ಟಿಸ್ ಕಾರ್ಡ್ ಇದೆ. ನೀವು ಪ್ರಯತ್ನ ಪಟ್ಟರೆ ಈ ನೆಗೆಟಿವ್ ಎನರ್ಜಿಯಿಂದ ತಾವು ಹೊರಗಡೆ ಬರಬಹುದು. ಓಕೆ, ಸೊ ಯಾರೆಲ್ಲ ತಾವು ಸೆಕೆಂಡ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ
ಏನು ಬರ್ತಾ ಇದೆ? ಸೆಕೆಂಡ್ ಫೈಲ್ ಚೂಸ್ ಮಾಡಿದವರಿಗೆ ಮನೆ ವಾಸ್ತು ಹೇಗಿದೆ? ನೋಡಿ, ಈ ಮನೆಯೊಳಗೆ ಅರೆ ತಾನೇ 2 ಕಾರ್ಡ್ ಅದ ನೋಡೋದ ಇಲ್ಲಿ. ಓಕೆ ಓಕೆ, ಇದನ್ನು ಇಲ್ಲೇ ಇಡೋಣ. ನೋಡಿ, ಈ ಮನೆಯೊಳಗೆ ಹೆಂಗೈತಿ ಅಂತಂತಂದ್ರೆ ಮಾನಿಟ್ರಿ ಗೇನ್ದೊಳಗೆ ಸ್ವಲ್ಪ ಪ್ರಾಬ್ಲಮ್ ಐತಿ ನಿಮಗಂತಂದ್ರೆ ದುಡ್ಡು ನಿಲ್ಲಂಗಿಲ್ಲ ಈ ಮನ್ಯಾಗ. ನಿಮಗೂ ಒಂಥರ ಕಸಿವಿಸಿ ಇರ್ಬೋದು. ಅಂದರೆ ಕಟ್ಟಿ ಹಾಕಿದಂಗೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಅಂದರೆ ನಿಮಗೂ ಸರಿಯಾಗಿ ಏನು ಅಂತಂದು ಹೇಳಿ ಗುರ್ತಾಗವಲ್ತು ಏನು ಆಗತ್ತೈತಿ ಅಂತಂದು ಹೇಳಿ. ಒಂಥರ ಕಣ್ಣು ಕಟ್ಟಿ ಬಿಟ್ಟಂಗೆ ಕತ್ತಲ್ನಾಗ ಏನು ಮಾಡ್ತಾರೆ ಮನುಷ್ಯ ಬರೀ ತಡ್ಕಾಡ್ತಾನೆ ಅಷ್ಟು, ಅವ್ನಿಗೇನು ಗೊತ್ತಾಗಿಲ್ಲ ಯಾವ ಸಾಮಾನು ಎಲ್ಲೈತಿ ಏನೈತಿ ಅಂತಂದು ಹೇಳಿ. ಪರಿಸ್ಥಿತಿ ಆ ಥರ ಇರ್ಬೋದು ಇಲ್ಲಿ. ಯಾಕಂದರೆ ಇದೇನು ತೋರಿಸ್ತತಿ ಅಂದರೆ ಫೈನಾನ್ಷಿಯಲ್ ಲಾಸ್ ತೋರಿಸ್ತತಿ. ಹೆಲ್ತ್ ಕಡಿಮೆ ಆಗಿರೋದನ್ನು ತೋರಿಸ್ತತಿ. ನೀವು ಬೇಸಿಕಲಿ ಎಂಥ ಮನುಷ್ಯ ಅಂತಂತಂದ್ರೆ ನೀವು ಭಾಳ ಕರೇಜಿಯಸ್ ಮನುಷ್ಯ. ಮತ್ತು ನಿಮ್ಮಲ್ಲಿ ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್. ಬಟ್ ಈಗ ನಿಮಗೆ ಆ ಥರ ಮಾಡೋಕ್ಕೆ ಆಗ್ತಾಯಿಲ್ಲ. ಓಕೆ, ಒಂಥರ ಏನೋ ಎನರ್ಜಿ ಹೋದಂಗೆ ನನಗನ್ಸಿದ ಮಟ್ಟಿಗೆ ನೀವೇನಾದರೂ ಬಾಡಿಗೆ ಮನೆಯೊಳಗೆ ಇರ್ತಿದ್ರೆ ಶಿಫ್ಟ್ ಮಾಡೋದು ಒಳ್ಳೆಯದು. ಶಿಫ್ಟ್ ಮಾಡೋದು ಒಳ್ಳೆಯದು. ಯಾಕಂತಂದ್ರೆ ಇಲ್ಲಿ ದುಡ್ಡು ಹೆಂಗೆ ಬರ್ತೈತಿ ಹೆಂಗೆ ಹೋಗ್ತೈತಿ ಅಂತಂದು ಹೇಳಿ ಗೊತ್ತಾಗವಲ್ತಿಲ್ಲ ನಿಮ್ಗೆ. ಅಂದ್ರೆ ದುಡ್ಡು ನಿಲ್ಲಂಗಿಲ್ಲ ಈ ಮನೆಯೊಳಗೆ. ಈ ಮನೆಯಲ್ಲಿ ಲಕ್ಷ್ಮಿಯ ಕೊರತೆ ಇದೆ ನೋಡಿ. ಸೊ ಇದಕ್ಕೆ ಪರಿಹಾರ ಅಂತ ಏನು ನೋಡೋಣ, ನಾವು ಏನು ಮಾಡಬೇಕು? ಎಸ್ ನೋಡಿ, ಇದು ವೇಟ್ ಮಾಡುವುದಕ್ಕಿಂತಲೂ ತಾವು ಎಲ್ಲಾದರೂ ಶಿಫ್ಟ್ ಆಗೋದು ಒಳ್ಳೆಯದು ಈ ರೀತಿಯಿಂದ. ದಿಸ್ ಇಸ್ ಅ ಕಲೆಕ್ಟಿವ್ ರೀಡಿಂಗ್. ಓಕೆ, ನಿಮಗೆ ಸೂಟ್ ಆದರೆ ಇದನ್ನು ನೀವು ಫಾಲೋ ಮಾಡಿರಿ, ಸೂಟ್ ಆಗದೆ ಹೋದರೆ ಬಿಟ್ಬಿಡಿ. ನೀವು ಶಿಫ್ಟ್ ಮಾಡಿದ್ದೇ ಆದಲ್ಲಿ ನೋಡಿರಿ ನಿಮ್ಮ ಜೀವನದಲ್ಲಿ ಮತ್ತೊಂದು ಹೊಸ ಹೊಸ ಬಿಗಿನಿಂಗ್ ಬರ್ತೈತಿ. ಓಕೆ, ಎಲ್ಲ ರೀತಿಯಿಂದ ಫೈನಾನ್ಷಿಯಲ್ ಅಬಂಡೆನ್ಸ್ ಬರ್ತೈತಿ, ಇಮೋಷ್ನಲ್ ಅಬಂಡೆನ್ಸ್ ಬರ್ತೈತಿ. ನೀವು ಫಿಸಿಕಲಿನೂ ಚಲೋ ಆಗ್ತೈತಿ, ಫಿಸಿಕಲಿನೂ ಚಲೋ ಆಗ್ತೀರಿ, ಹೆಲ್ತ್ನೂ ಚಲೋ ಆಗ್ತೈತಿ ನಿಮ್ದು. ಸೊ ನೀವು ಇಲ್ಲಿಂದ ಶಿಫ್ಟ್ ಮಾಡಬೇಕಷ್ಟೆ. ಸೊ ತಾವು ಯಾರೆಲ್ಲ ಥರ್ಡ್ ಒನ್ ಚೂಸ್ ಮಾಡ್ಕೊಂಡಿದ್ರಿ ನಿಮಗಾಗಿ ಏನು ಬರ್ತಾ ಇದೆ? ಥರ್ಡ್ ಫೈಲ್ ಚೂಸ್ ಮಾಡಿಕೊಂಡವರಿಗೆ ಮನೆಯ ವಾಸ್ತು ಹೇಗಿದೆ? ಥರ್ಡ್ ಫೈಲ್ ಚೂಸ್ ಮಾಡಿಕೊಂಡವರಿಗೆ ಮನೆಯ ವಾಸ್ತು ಹೇಗಿದೆ? ನೋಡಿರಿ, ಶಿಫ್ಟಿಂಗದ ಕಾರ್ಡ್ ತನ್ನ ಕಾರ್ಡ್ ಕೆಳಗೆ ಕಾರ್ಡ್ ಇತ್ತು. ನನಗೆ ಗೊತ್ತಾಯ್ತಿರಲಿಲ್ಲ ಅದು ಏನಂತಂದೇಳಿ. ನಾನು 3 ಕಾರ್ಡ್ ತೆಗೆದಂತ ನಾನು ತಿಳ್ಕೊಂಡಿದ್ದೆ. ಓಕೆ, ನಿಮಗೆ ಡಿಸೈರ್ಸ್ ಏನೋ ಜಾಸ್ತಿ ಇದ್ದು ನಿಮಗೆ ಜಾಸ್ತಿ ಇದ್ದು ಮತ್ತು ನಿಮ್ಮ ಡಿಸೈರ್ಸ್ ಒಂಥರ ಕಂಪ್ಲೀಟೂ ಆದಂಗಾಗಿತ್ತು. ಬಟ್ ಹೆಂಗೈತಿ ಅಂತಂದರೆ ಈಗ ರೀಸೆಂಟ್ಲಿ ನನಗೆ ಅನ್ಸಿದ ಮಟ್ಟಿಗೆ ನೀವು ಯಾವುದಾದ್ರೂ ಒಂದು ಲಾಸ್ ಸೆ ಗುಜರೆ ಹೋಂಗೆ ಆಪ್ ಕಿಸಿ ಲಾಸ್ ಸೆ. ಓಕೆ, ಮತ್ತು ನನಗನ್ಸಿದ ಮಟ್ಟಿಗೆ ಈ ಮನೆಯೊಳಗೆ ನಿಮ್ಗೆ ಒಂಥರ ಹಿಂಗೆ ಫ್ರೀ ಅಂತ ನೀವು ಫೀಲ್ ಮಾಡೋಂಗಿಲ್ಲ. ಫಿಸಿಕಲಿ ಮೆಂಟಲಿ ನೀವು ಫ್ರೀ ಅಂತ ಫೀಲ್ ಮಾಡೋಂಗಿಲ್ಲ. ಏನೋ ಒಂಥರ ಕಳ್ಕೊಂಡಂಗೆ. ಹೆಲ್ತ್ನೂ ಸರಿ ಇರಲಿಕ್ಕಿಲ್ಲ ಬಹುತೇಕ. ಇತ್ತಿತ್ತಲಾಗಿ ನಿಮ್ಗೆ ಹೆಲ್ತ್ನೂ ಸರಿ ಇರಲಿಕ್ಕಿಲ್ಲ. ಯು ಆರ್ ವೇಟಿಂಗ್ ಫಾರ್ ಅ ನ್ಯೂ ಅಪಾರ್ಚುನಿಟೀಸ್. ಬಟ್ ಅದು ನಿಮಗೆ ಸಿಗ್ತಾನೂ ಇಲ್ಲ ನಿಮಗದು.
ನೋಡಿ ಇಲ್ಲಿ 8 ನಂಬರ್ ಇದೆ. 8 ನಂಬರ್ ಅಂತಂತಂದರೆ ಇಟ್ ಇಸ್ ಅ ಸ್ಯಾಟರ್ನ್ ಎನರ್ಜಿ. ಈಗ ಹೆಂಗೈತಿ ಅಂತಂದರೆ ಈಗ ಇರೋ ಪರಿಸ್ಥಿತಿ ಒಳಗೆ ನೀವೇ ಏನಾದರೂ ಇದಕ್ಕೆ ಒಂದು ನಿರ್ಧಾರ ತಗೋಬೇಕು. ಹೆಂಗೈತೆ ನೋಡ್ರಿ, ಇಲ್ಲಿ ಕಟ್ಟಿ ಹಾಕಿದಂಗೆ ಕಾಣಕತ್ತೈತಿ. ಇಲ್ಲಿ ಇವ್ರು ಹೊಂಟಾರ, ದಾಟಿ ಹೋದ್ರಿ ಅಂತಂದರೆ ನಿಮ್ಮ ಹತ್ರ ಹೀಲಿಂಗ್ ಬರ್ತಾ ಇದೆ. ಇಮೋಷ್ನಲ್ ಲೆವೆಲ್ದೊಳಗೆ ನೀವು ಒಂದು ಸ್ವಲ್ಪ ನೀವು ಒಂಥರ ಬೆಟ್ರ್ ಅಂತ ಫೀಲ್ ಮಾಡ್ಬೋದು, ಚೇಂಜ್ ಆಫ್ ಪ್ಲೇಸ್ ಆದರೆ. ಇದಕ್ಕೆ ಪರಿಹಾರ ಅಂತ ಏನಿದೆ? ನೋಡಿ ಇಲ್ಲಿ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಕೇರ್ ಕಡಿಮೆ ಇದೆ. ಈಗ ನಿಮ್ಮಲ್ಲಿರೋ ಡ್ರೆನೌಟ್ ಆಗಿರೋ ಎನರ್ಜಿ ಒಂದು ಸ್ವಲ್ಪ ಅಲೈನ್ ಮಾಡ್ಕೊಳಕ್ಕೆ ಕಲೀರಿ ನೀವು ಇದನ್ನು. ಓಕೆ, ಒಳ್ಳೆಯ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ ನೀವು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಮತ್ತು ಈ ಕಾರ್ಡ್ ಏನು ಹೇಳ್ತದೆ ಗೊತ್ತಾ? ನೀವು ಮನಸ್ಸು ಮಾಡಬೇಕಷ್ಟೇ. ನೀವು ಮನಸ್ಸು ಮಾಡಿದರೆ ಸರಿ ಹೋಗ್ತದೆ ಈ ವಿಷಯ. ಸೊ ತಾವು ಯಾರೆಲ್ಲ 4 ನಂಬರ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ತಮ್ಮ ಮನೆಯ ಎನರ್ಜಿ ಹೇಗಿದೆ? ಏನಾದರೂ ನೆಗೆಟಿವ್ ಇದೆನಾ, ಅಥವಾ ವಾಸ್ತು ಸರಿಯಾಗಿದೆನೋ ಇಲ್ವೋ? ಓಕೆ, ನಿಮ್ಮ ಮನೆಯೊಳಗೆ ನೋಡಿರಿ, ಇದನ್ನು ಯಾರೆಲ್ಲ ತಾವು 4 ನಂಬರ್ ಫೈಲ್ ಚೂಸ್ ಮಾಡ್ಕೊಂಡಿರಲ್ಲ, ನಿಮ್ಮ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಅಂತಂತಿಲ್ಲ. ಬಟ್ ಒಂದು ಕಮ್ಯುನಿಕೇಷನ್ ಕಡಿಮೆ ನಿಮ್ಮಲ್ಲೇ. ಕಮ್ಯುನಿಕೇಷನ್ ಕಡಿಮೆ, ಮತ್ತು ಯಾರಾದರೂ ಇಂಥ ವ್ಯಕ್ತಿ ಇರ್ಬೋದಲ್ಲ, ಅವ್ರು ನಿಮ್ಮನ್ನೆಲ್ಲರನ್ನೂ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಿರ್ಬೋದು. ದರ್ ಇಸ್ ಅ ಕಂಟ್ರೋಲಿಂಗ್ ಎನರ್ಜಿ, ಏನೋ ನೋ ಡೌಟ್ ಇಟ್ಸ್ ಅ ಹ್ಯೂಮನ್ ಎನರ್ಜಿ. ಮತ್ತು ಯಾವುದು ಇದ್ರದ್ದು ಎನರ್ಜಿ ಅಂತಂತಲ್ಲ. ನೀವು ಸರಿ ಹಂಗೆ ಕಮ್ಯುನಿಕೇಟ್ ಮಾಡೋಂಗಿಲ್ಲ ಒಬ್ರಿಗೊಬ್ಬರು. ಸೊ ಹೆಂಗೈತಿ ಅಂತಂತಂದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಇರೋದಕ್ಕೆ ನಿಮ್ಮಲ್ಲಿ ಹೆಂಗಂತಾರೆ ಒಂಥರ ಸೌಹಾರ್ದತೆ ಇಲ್ಲ ನಿಮ್ಮ ನಡಕ್ಕೆ. ಅವಾಗ ನಿಮಗೆ ಅನ್ನಿಸ್ತಿರ್ತೈತಿ, ಅಯ್ಯೋ ಏನಾದರೂ ಯಾರೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅದು ಮಾಡ್ಯಾರ, ನಾವೆಲ್ಲ ಯಾಕೆ ಹಿಂಗೆ ಒಬ್ರಿಗೊಬ್ರು ನಾವು ಬಿಹೇವ್ ಮಾಡ್ತೀವಿ ಅಂತಂದು. ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಇಲ್ಲಿ ಹೆಂಗೈತಿ ಅಂತಂದರೆ ಕೊಡು ತಗೊಳ್ಳೋದು ನಂತರ ಗಿವಿಂಗ್ ಮತ್ತು ರಿಸೀವಿಂಗ್ ಎನರ್ಜಿ ಸರಿನೇ ಇಲ್ಲ ಇಲ್ಲಿ. ಕೆಲವೊಬ್ರಿಗೆ ಪ್ರೀತಿ ಬೇಕು, ಕೆಲವೊಬ್ರಿಗೆ ಮಾತುಕತೆ ಬೇಕು, ಕೆಲವೊಬ್ರು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕೆ ನೋಡ್ತಾರೆ. ಸೊ ಇದಕ್ಕೆ, ಈ ವಿಷಯಕ್ಕೆ ಏನು ಪರಿಹಾರ ಅಥವಾ ಇದಕ್ಕೆ ಏನು ಗೈಡೆನ್ಸ್ ಬರ್ತಾ ಇದೆ? ಓಕೆ, ಈ ಮನೆಯೊಳಗೆ ಒಂಥರ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪೇಷಂಟ್ಲಿ ಬಿಹೇವ್ ಮಾಡಬೇಕು. ಹೆಂಗಂತಂತಂದ್ರೆ ಮಕ್ಕಳು ಇಲ್ಲಿ ಭಾಳ ಕ್ರಿಯೇಟಿವ್ ನೇಚರ್ದವರು ಇರ್ಬೋದು ಈ ಮನೆಯೊಳಗೆ. ಆದರೆ ಹೆಂಗಂತಂತಂದ್ರೆ ಅವ್ರ ಕ್ರಿಯೇಟಿವಿಟಿಗೆ ಇಲ್ಲೊಂಚೂರು ವ್ಯಾಲ್ಯೂನೇ ಇಲ್ಲ. ಸೊ ಹೆಂಗಂತಂದ್ರೆ ಮಾತಾಡಿ ಅವ್ರನ್ನ ಎನ್ಕರೇಜ್ ಮಾಡಿರಿ. ಮಾತಾಡಿ ಎನ್ಕರೇಜ್ ಮಾಡಿದ್ರಿ ಅಂತಂದ್ರೆ, ಪೇಷಂಟ್ಲಿ ಈ ವಿಷಯನ ನೀವು ಹ್ಯಾಂಡಲ್ ಮಾಡಿದ್ರಿ ಅಂತಂತಂದ್ರೆ ನಾಳೆ ಈ ವಿಷಯ ಫ್ರೂಟ್ಫುಲ್ ಆಗ್ತದೆ ಅಷ್ಟೆ. ಸೊ ವಾಸ್ತು ದೋಷ ಅಂತಂತ ಏನಲ್ಲ, ನೀವು ಮನೆಯೊಳಗಿನವ್ರ ಜನ, ನೀವು ನಿಮ್ಮ ವಿಚಾರಗಳನ್ನು ಸರಿ ಮಾಡ್ಕೋಬೇಕಷ್ಟೆ. ಓಕೆ, ಸೊ ತಾವು ಯಾರೆಲ್ಲ 5th ಚೂಸ್ ಮಾಡ್ಕೊಂಡಿದ್ರಿ, ತಮಗಾಗಿ ಏನು ಬರ್ತಾ ಇದೆ? ಫಿಫ್ತ್ ಫೈಲ್ So this will take as a guidance. ನೋಡ್ರಿ, ಯಾರೆಲ್ಲ ತಾವು
ನಂಬರ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ. ಈ ಮನೆಯೊಳಗಿನ ಪರಿಸ್ಥಿತಿ ಹೆಂಗೈತೆ ನೋಡ್ರಿ. ಇಮೋಷ್ನಲಿ ಡಿಸ್ಕನೆಕ್ಟೆಡ್. ಓಕೆ, ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿ ಹಂಚಬೇಕು ಅಂತಂತಂದರೆ ಆ ಪ್ರೀತಿಗೆ ಅವ್ರು ವ್ಯಾಲ್ಯೂನೂ ಮಾಡೋದಿಲ್ಲ, ಅದ್ರ ಕಡೆ ಅವ್ರಿಗೆ ಲಕ್ಷ್ಯನೂ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಜನ ಇದ್ರೊಳಗೆ ಹಿಂಗೆ ಅದಾರಲ್ಲ, ಅವರಿಗೆ ಕೆಲಸನ ಬರ್ಡನ್ ಆಗೈತೆ. ಅಂದ್ರೆ ವಿಷಯಗಳು ಬರ್ಡನ್ ಆಗ್ಯಾವ ಅವರಿಗೆ ಗೊತ್ತಿಲ್ಲ. ಕೆಲವೊಂದು ವಿಷಯಗಳನ್ನು ನಾವು ಮನೆಯವ್ರಿಗೂ ಹಂಚಬೇಕು, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತಂದು ಹೇಳಿ ಒಬ್ಬರನ್ನ ಎಲ್ಲ ಮಾಡಕ್ಕೆ ಹೋಗ್ತಾರೆ. ಈ ಮನೆಯೊಳಗೆ ಏನಾದ್ರು ಮೇನ್ ಜನ ಯಾರದಾರಲ್ಲ ಅವ್ರು ತಾವು ಒಬ್ಬರೇ ಮಾಡಾಕತ್ತಾರೆ. ಸೊ ಅದು ಹೆಂಗೆ ಅನ್ಸೈತಿ ಅಂತಂತಂದರೆ ಇನ್ಮೇಲೆ ನನಗೆ ಮಾಡೋಕ್ಕಾಗಂಗಿಲ್ಲ ಅನ್ನುವಂಥದ್ದು. ಮತ್ತು ಇಲ್ಲೇ ದುಡ್ಡಿನ ಸ್ಟ್ಯಾಗ್ನೆನ್ಸಿನೂ ಐತಿ. ಯಾರು 5 ನಂಬರ್ ಪೈಲ್ ಚೂಸ್ ಮಾಡ್ಕೊಂಡಿರಲ್ಲ, ಇಲ್ಲಿ ದುಡ್ಡು ಅಷ್ಟು ಸರಾಗವಾಗಿ ಹರ್ಕೊಂಡು ಬರೋಂಗಿಲ್ಲ. ಒಂಥರ ಹಿಂಗೆ ಕೇತುನ ಎನರ್ಜಿ ಇದ್ದಂಗೆ ದುಡ್ಡು ಪೋರ್ಷನ್ಸ್ದಾಗ ಬರ್ತೈತಿ ಈ ಮನೆಯೊಳಗೆ. ಸೊ ಹೆಂಗಂತಂದ್ರೆ ನಿಮ್ಮ ಲೈಫ್ದೊಳಗೆ ಇಲ್ಲಿ ಮೂಮೆಂಟ್ ಅಂತಂತಿಲ್ಲ. ಸೊ ಇದ್ರ ಸಲುವಾಗಿ ಮೂಮೆಂಟ್ ಅಂತಂತಿಲ್ಲ, ಇದ್ರ ಸಲುವಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಈಗ ಹೆಂಗೈತಿ ಅಂತಂತಂದ್ರೆ ಒಂಥರ ಅಂದ್ರೆ ಅಷ್ಟು ಸರಿ ಹಂಗೆ ವಿಚಾರ ಮಾಡೋಂಗಿಲ್ಲ ಅಂತ. ಅಷ್ಟು ಸೀರಿಯಸ್ಲಿ ನೀವು ಯಾರೂ ವಿಚಾರ ಮಾಡೋಕತ್ತಿಲ್ಲ ವಿಷಯ ಬದಲಾಗಿ. ಹೆಂಗೈತಿ ಅಂತ ನೀವೆಲ್ಲರೂ ಕೂಡಿ ಕುಂತು ಮಾತಾಡಕತ್ರಿ ಅಂತಂತಂದ್ರೆ ಅದ್ರ ಬದಲಾಗಿ ಏನಾದರೂ ನೀವು ಒಂದು ಒಳ್ಳೆಯ ನಿರ್ಣಯಕ್ಕೆ ಬರಬಹುದು. ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಅಂತ, ನೀವು ಯಾವುದೇ ವಿಷಯ ಕೈಯಾಗಿ ತೊಗೊಂಡಿದ್ರೆ ಅದನ್ನು ಕಂಪ್ಲೀಟ್ ಮಾಡೋಕೆ ನೋಡಿರಿ. ಕಂಪ್ಲೀಟ್ ಯಾವಾಗ ಆಗ್ತೈತಿ ಕಂಪ್ಲೀಟ್ ಯಾವಾಗ ಮಾಡ್ಬೋದು ಅಂತಂತಂದ್ರೆ ಸ್ವಲ್ಪ ಕೆಲಸದ ಭಾರ ಕಡಿಮೆ ಆಯ್ತು ಅಂತಂತಂದ್ರೆ ಕಡಿಮೆ ಟೈಮ್ದೊಳಗೆ ಪೂರ್ತಿ ಕೆಲಸ ಮಾಡಿ ಮುಗಿಸ್ಬೋದು. ಸೊ ಈ ಮನೆಯೊಳಗೆ ಹೆಂಗೆ ಅಂತಂದ್ರೆ ನೀವು ವಿಚಾರ ಮಾಡಬೇಕು. ಅಂದರೆ ಇದ್ದಂಥ ಜನರಿಗೆ ನಿಮ್ಮ ಹತ್ರ ಜಾಸ್ತಿ ಇರುವಂಥ ಕೆಲಸ ಮತ್ತೊಬ್ಬರಿಗೂ ಹಂಚ್ರಿ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರ್ತೈತೆ. ಅದರ್ವೈಸ್ ಇಮೋಷ್ನಲಿ ಡಿಸ್ಕನೆಕ್ಟ್ ಆಗಿ ಕುಂತಾರೆ ಅವರು. ಕೆಲಸದೊಳಗೆ ಎಂಗೇಜ್ಡ್ ಇಲ್ಲ, ಸ್ವಲ್ಪ ಮೆಂಟಲಿ ಫ್ರೆಶ್. ಕೆಲಸದೊಳಗೆ ಎಂಗೇಜ್ಡ್ ಇದ್ರಿ ಅಂತಂದರೆ ಮೆಂಟಲಿ ಫ್ರೆಶ್ ಇರ್ತೀರಿ ನೀವು. ಸೊ ಇಲ್ಲೇನು ಹೇಳಾಕತ್ತಾರೆ ಅಂತಂತಾರೆ, ಯಾವುದೇ ಕೆಲಸ ನೀವು ಕೈಯಾಗಿ ತೊಗೊಂಡ್ರೆ ಅದನ್ನು ಪರಿಹಾರ ಅಂತಂದ್ರೇನು, ಯಾವುದೇ ಕೆಲಸ ತೊಗೊಂಡ್ರೆ ಅದನ್ನು ಮಧ್ಯಕ್ಕೆ ನಡ್ಕನ ಬಿಡಾಕೆ ಹೋಗ್ಬೇಡ್ರಿ, ಅದ್ರ ಮೇಲೆ ಪೂರ್ತಿ ಹಂಗೆ ಕೆಲಸ ಮಾಡಿರಿ. ಸೊ ತಾವು ಯಾರೆಲ್ಲ 6 ನಂಬರ್ ಫೈಲ್ ಚೂಸ್ ಮಾಡ್ಕೊಂಡಿರೋ ನೋಡಿ, ಅವರಿಗೆ ನಿಮ್ಮ ಮನೆಯ ವಾಸ್ತು ಹೇಗಿದೆ ಅಥವಾ ನಿಮ್ಮ ಮನೆಯ ವಾತಾವರಣ ಹೇಗಿದೆ, ನೋಡಿ 6 ನಂಬರ್ ಪೈಲ್ ಯಾರು ಚೂಸ್ ಮಾಡ್ಕೊಂಡಿರಲ್ಲ ಅವ್ರ ಮನೆ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಇಮೋಷ್ನಲಿ ಸ್ಯಾಟಿಸ್ಫೈಡ್, ಓಕೆ, ಫೈನಾನ್ಷಿಯಲಿ ಸ್ಯಾಟಿಸ್ಫೈಡ್. ಸೊ ಸ್ಟೆಬಿಲಿಟಿ ಐತಿ, ಇಮೋಷ್ನಲ್ ಸ್ಟೆಬಿಲಿಟಿನೂ ಐತಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಐತಿ. ಮತ್ತು ಸಾಕಾಗುವಷ್ಟು ಆಸ್ತಿ ಪಾಸ್ತಿ ಮಾಡಿರಿ, ಆದರೆ ದುಡ್ಡು ಅಷ್ಟು ದುಡ್ಡನ್ನು ಅಷ್ಟು ಸರಳಂಗೆ ಬಿಚ್ಚಂಗಿಲ್ಲ ನೀವು ನಿಮ್ಮ ಕೈಯಿಂದ. ಅಂದರೆ ದುಡ್ಡಿನ ಮೇಲೆ ಸಾಕಾಗುವಷ್ಟು ಕಂಟ್ರೋಲ್ ಇದೆ ಗೊತ್ತಾ, ದುಡ್ಡಿನ ಮೇಲೆ ಸಾಕಾಗುವಷ್ಟು ಕಂಟ್ರೋಲ್ ಇದೆ. ಆಮೇಲೆ ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂಥರ ಮಾನಸಿಕ ಪ್ರವೃತ್ತಿ. ನಿಮ್ಮ ತಲೆಯೊಳಗೆ ವಿಚಾರಗಳು ಇಷ್ಟು ಹುಟ್ಟುತ್ತಿರ್ತಾವಲ್ಲ, ಯಾರಾದರೂ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಕಾರ್ಡ್. ಯಾರೇನಾದರೂ ನಿಮ್ಮ ಹತ್ರ ಪ್ರಾಬ್ಲಮ್ಸ್ ತೊಗೊಂಬಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ನೀವು. ಅಂದರೆ ಲೈಫ್ ಒಂಥರ ಬ್ಯಾಲೆನ್ಸ್ಡ್ ಐತಿ ಈಗ ಸದ್ಯ. ಯಾಕಂತಂತಂದ್ರೆ ಈ ಸ್ಟೇಜಿಗೆ ನೀವು ಬರಬೇಕು ಅಂತಂತಂದರೆ ಜೀವನದಲ್ಲಿ ಸಾಕಾಗುವಷ್ಟು ವಿಷಯಗಳನ್ನು ಅಥವಾ ಸಾಕಾಗುವಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೀವು ನೋಡಿರಿ ಈಗಾಗಲೇ. ಈ ಮನೆಯೊಳಗೆ ಕಮ್ಯುನಿಕೇಷನ್ ಭಾಳ ಚಲೋ ಮಾಡ್ತಾರೆ ನೋಡ್ರಿ ಈ ಮನೆಯೊಳಗೆ. ಆದರೆ ಹೆಂಗಂತಂದ್ರೆ ಸಾಕಾಗುವಷ್ಟು ಆಸ್ತಿ ಪಾಸ್ತಿ ಐತಿ, ಹಾಗೆಲ್ಲ ದುಡ್ಡು ಮಾತ್ರ ಯಾರ ಕಡೆನೂ ಬಿಟ್ಕೊಡಂಗಿಲ್ಲ. ದುಡ್ಡಿನ ಮೇಲೆ ಸಾಕಾಗುವಷ್ಟು ಕಂಟ್ರೋಲ್ ಇದೆ. ಸೊ ಒಂದು ಸಿಂಪಲ್ ಗೈಡೆನ್ಸ್ ಅಂದರೆ ಏನು, ಓಕೆ, ಯಾವಾಗಾದರೂ ನನಗನ್ಸೋ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇರಬಹುದು. ಓಕೆ,
ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಮೇಲೆ ನೀವು ಕೆಲಸ ಮಾಡಬೇಕು. ಏನು ಅಂತಂತಂದರೆ ಮನೆಯೊಳಗಿನವ್ರು ನೀವು ಒಬ್ರಿಗೊಬ್ರು ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡಬೇಕು. ಇನ್ನೂ ಸ್ವಲ್ಪ ಕಮ್ಯುನಿಕೇಷನ್ ನೀವು ಮಾಡ್ತೀರಿ, ನಿಮ್ಮ ವಿಚಾರಗಳೆಲ್ಲ ಚಲೋ ಅದಾವೆ, ಆದರೆ ಒಬ್ರಿಗೊಬ್ರು ನೀವು ಕಮ್ಯುನಿಕೇಟ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಸೊ ಕಮ್ಯುನಿಕೇಟ್ ಮಾಡಿರಿ. ಪರಿಹಾರ ಏನಂತಂದರೆ ಬೇರೆಯವ್ರ ಪ್ರಾಬ್ಲಮ್ಸ್ ಎಲ್ಲ ನೀವು ಸಾಲ್ವ್ ಮಾಡ್ತೀರಿ, ಅಗದಿ ಆರಾಮಾಗೆ ಮಾಡ್ತೀರಿ. ಆದರೆ ಮನೆಯೊಳಗೆ ಬಹುತೇಕ ನೀವು ಕಡಿಮೆ ಮಾತಾಡ್ತೀರಿ ನೋಡಿ, ಮಾತು ಕಡಿಮೆ ಮಾತಾಡ್ತೀರಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ. ಹೆಂಗಂತಂದ್ರೆ ನಾನು ನನ್ನ ಮತ ವ್ಯಕ್ತಪಡಿಸ್ತೀನಿ, ಮತ್ತೊಬ್ಬರು ಮತ್ತೊಂದು ಮತ ವ್ಯಕ್ತಪಡಿಸ್ತಾರೆ, ಅದು ಬೇರೆ ಅದು ಬೇರೆ. ಸೊ ಹೆಂಗಂತಂದ್ರೆ ಹೊಂದಾಣಿಕೆ ಇರೋಂಗಿಲ್ಲ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತದೆ ಅಲ್ಲಿ. ಸೊ ನೀವು ಅದ್ರ ಕಡೆ ಲಕ್ಷ್ಯ ಕೊಡ್ರಿ ಅಂತ. ಸೊ ತಾವು ಯಾರೆಲ್ಲ 7 ನಂಬರ್ ಚೂಸ್ ಮಾಡಿರಿ ನೋಡಿ, ತಮಗಾಗಿ ಏನು ಬರ್ತಾ ಇದೆ. ಸೆವೆನ್ ನಂಬರ್ ಅಂದರೆ ವೀನಸ್. ಓಕೆ, ಸೊ ತಾವು ಯಾರೆಲ್ಲ 7 ನಂಬರ್ ಚೂಸ್ ಮಾಡ್ಕೊಂಡಿದ್ರಿ, ತಾವು ತಮಗಾಗಿ ತಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ಅಥವಾ ತಮ್ಮ ಮನೆ ವಾಸ್ತು ಹೇಗಿದೆ, ಅಥವಾ ತಮ್ಮ ಮನೆ ಎನರ್ಜಿ ಹೇಗಿದೆ ಅಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ. ಈ ಮನೆಯೊಳಗಿದ್ದವರೆಲ್ಲರೂ ನೀವು ಒಂಥರ ಪ್ಯಾಷನೇಟ್ ಇದ್ದಂಗೆ ಅದೀರಿ. ನೀವು ಇನ್ಸ್ಪೈರ್ ಆಗ್ತೀರಿ, ಮಂದಿನೂ ಇನ್ಸ್ಪೈರ್ ಮಾಡ್ತೀರಿ, ಮಂದಿನೂ ಮೋಟಿವೇಟ್ ಮಾಡ್ತೀರಿ. ಬಿ ಗಡಿ ಮೋಟಿವೇಟ್ ಹೋಗ್ತೇವೆ. ನಿಮ್ಮಲ್ಲೆಲ್ಲ ಹೆಂಗೈತೆ, ನೀವೆಲ್ಲ ಸೆಲ್ಫ್ ಮೇಡ್ ಜನ, ಸೆಲ್ಫ್ ಸಫಿಷಿಯನ್ಸಿ ಐತಿ, ಇಂಡಿಪೆಂಡೆನ್ಸಿ ಐತಿ, ಈಗ ಸಾಕಾಗುವಷ್ಟು ದುಡ್ಡು ಐತಿ, ಫ್ಯಾಮಿಲಿ ಒಳಗೊಂದು ಹಾರ್ಮನಿ ಐತಿ, ರಿಲೇಷನ್ಶಿಪ್ಸ್ದೊಳಗೆ ಹಾರ್ಮನಿ ಐತಿ, ಸಾಕಾಗುವಷ್ಟು ಆಸ್ತಿ ಪಾಸ್ತಿ ಮಾಡಿರಿ ನೀವು. ಓಕೆ, ನಿಮ್ಮ ಡಿಸೈರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬಹುದು, ಆಗ್ತಾವೆ ಅಂತಂತಲ್ಲ, ಮಾಡ್ಕೊಳಕ್ಕೆ ಏನೆಲ್ಲ ಬೇಕಾಗಿತ್ತಲ್ಲ ಸೌಕರ್ಯಗಳು ಅವೆಲ್ಲ ನಿಮ್ಮ ಹತ್ರ ಅದಾವೆ ಈಗ ಆಲ್ರೆಡಿ. ಮತ್ತು ನಿಮ್ಮ ಮನೆಯೊಳಗೆ ಗ್ರೋತ್ ಐತಿ, ಸ್ಪೆಷಲಿ ಅಂದರೆ ನಿಮ್ಮ ಮನೆಯೊಳಗೆ ಗ್ರೋತ್ ಐತಿ. ಮತ್ತು ಗ್ರೋತ್ ನಿಮ್ಮನ್ನು ಹುಡ್ಕೊಂಡು ಬರ್ತೈತಿ, ಗೊತ್ತಾ? ಗ್ರೋತ್ ನಿಮ್ಮನ್ನು ಹುಡ್ಕೊಂಡು ಬರ್ತೈತಿ. ಹೊಸ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ. ಇಲ್ಲಿ ಹೊಸ ಅಪಾರ್ಚುನಿಟೀಸ್ ಅನ್ರಿ, ಐಡಿಯಾಸ್ ಅನ್ರಿ, ಯಾವುದರ ವಿಷಯದ ಮೇಲೆ ನೀವು ಒಳ್ಳೆ ಐಡಿಯಾಸ್ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ಇಟ್ಕೊಡ್ರಿ, ಅವೆಲ್ಲ ಸಕ್ಸಸ್ಫುಲ್ ಆಗ್ತಾವೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ. ಎಸ್, ಕ್ವೀನ್ ಆಫ್ ಕಪ್ಸ್. ಅದ್ರ ಜೊತೆಗೆ ಇದ್ರದ್ದು ನಿಮಗೇನು ಹೇಳ್ತಾ ಇದೆ ಅಂದರೆ ದಿಸ್ ಇಸ್ ಫಾರ್ ಅ ಗೈಡೆನ್ಸ್. ಗೈಡೆನ್ಸ್ ಅನ್ನೋಕ್ಕಿಂತಲೂ ಇಲ್ಲಿ ಹೆಂಗೈತಿ ಅಂತಂದ್ರೆ ನಿಮ್ಮಲ್ಲಿ ಎಲ್ಲರಿಗೂ ಸೆಲ್ಫ್ ಕೇರ್ ಐತಿ, ಸೆಲ್ಫ್ ಲವ್ ಐತಿ. ನಿಮಗೆ ಪ್ರಯಾರಿಟಿ ಲಿಸ್ಟ್ನಾಗ ನೀವು ನಿಮ್ಮನ್ನು ಮೊದಲು ಇಡ್ತೀರಿ. ನೀವು ಎಷ್ಟೋ ಸರ್ತಿ ಏನಾಗತ್ತೆ ಅಂದರೆ ರಿಲೇಷನ್ಸ್ದೊಳಗೆ ಪ್ರಯಾರಿಟಿ ಲಿಸ್ಟ್ನಾಗ ನಾವು ಮೊದಲು ಇರೋಂಗೇ ಇಲ್ಲ, ನಮ್ಮನ್ನು ನಾವು ಇಟ್ಕೊಳ್ಳೋಂಗೇ ಇಲ್ಲ, ಮಂದಿನೇ ಇರ್ತಾರೆ ಮೊದಲು. ಸೆಲ್ಫ್ ರೆಸ್ಪೆಕ್ಟ್ ಯಾರಿಗೆ, ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರೋದು ಭಾಳ ಇಂಪಾರ್ಟೆಂಟ್. ಆ ಲಿಸ್ಟ್ನಾಗ ನಾವು ಮೊದಲು ಇಟ್ವಿ ಅಂತ ನಮಗೇನು ಬೇಕು, ನಮಗೇನು ಒಳ್ಳೇದು ಬೇಕು ಅದನ್ನು ನಾವು ಚೂಸ್ ಮಾಡ್ಕೋತೇವೆ. ಯಾವ್ದು ಬೇಡಲ್ಲ ನಾವು ಅದನ್ನು ಬಿಟ್ಟುಬಿಡ್ತೇವೆ. ಹಂಗೆ ಬಿಡ್ತಿದ್ರಿ ಮಾಡ್ತಿದ್ರಿ ಅಂತ ನಿಜವಾಗ್ಲೂ ಜನ ನಿಮಗೆ ಹೆದರ್ತಾರೆ, ಮತ್ತು ನಿಮಗೆ ರೆಸ್ಪೆಕ್ಟು ಕೊಡ್ತಾರೆ ಅವರು. ನೆನಪಿರಲಿ ಯಾವತ್ತಿದ್ರು. ಸೊ ಬ್ಯೂಟಿಫುಲ್ ಎನರ್ಜಿ. 7 ನಂಬರ್ ಯಾರು ಚೂಸ್ ಮಾಡಿರಲ್ಲ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ. 8 ನಂಬರ್ ಪೈಲ್ ಯಾರು ಚೂಸ್ ಮಾಡಿರಲ್ಲ, ನಿಮಗೆ ಏನು ಬರ್ತಾ ಇದೆ, ನಿಮ್ಮ ಮನೆ ಪರಿಸ್ಥಿತಿ ಹೇಗಿರ್ಬೋದು, ವಾಸ್ತು ಹೇಗಿರ್ಬೋದು, ಮನೆಯವರ ಮಾನಸಿಕ ಪರಿಸ್ಥಿತಿ ಹೇಗಿರ್ಬೋದು. ನೋಡಿ, ಈ ಮನೆಯೊಳಗೆ ಯಾರು 8 ನಂಬರ್ ಚೂಸ್ ಮಾಡ್ಕೊಂಡಿರಲ್ಲ, 8 ನಂಬರ್ ಇಸ್ ನೋಡಿರಿ, 8 ನಂಬರ್ ಇಸ್ ಅ ಸ್ಯಾಟರ್ನ್ ಎನರ್ಜಿ. ಇಲ್ಲಿ 8 ನಂಬರ್ ಕಾರ್ಡನ್ನು ಬಂದೈತೆ. ಓಕೆ, ಆಲ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್. ಆಲ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್. ಆದರೆ ಹೆಂಗಂತಂದ್ರೆ ಪೇಷನ್ಸ್ ಕಿ ಕಮ್ಮಿ ಹೇ. ಹೆಂಗಂತಂತಂದ್ರೆ ಜೋ ಮೇ ಕಹೂಂಗಿ ವಹಿ ರೂಲ್ ಹೇ. ಯಾಕಂದ್ರೆ ನೋಡ್ರಿ, ಕ್ವೀನ್ ಆಫ್ ಸೋರ್ಡ್ಸ್ ಹೆಂಗಂತಂತಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ವಿಚಾರಗಳದಾವು, ಅವ್ರು ತಮ್ಮ ವಿಚಾರಗಳ ಮೇಲೆ ಕೆಲಸ ಮಾಡ್ತಾರೆ. ಇಲ್ಲೆಲ್ಲ ಹೆಂಗೈತಿ ಅಂತಂತಂದ್ರೆ ನೀವು ಫ್ಯಾಮಿಲಿ ಅಂತಂದ್ರೆ ಒಂಚೂರು ಮೆತ್ತಗಾಗಬೇಕು, ಪ್ರತಿಯೊಬ್ಬರೂ ನಾವು ಕೇಳಬೇಕು. ಇದೇನು ತೋರಿಸ್ತೈತಿ ಅಂದರೆ ದಿಸ್ ಶೋಸ್ ಅ ಸ್ಟಬ್ಬನ್ ಎನರ್ಜಿ.
ಒಬ್ರಿಗೊಬ್ರು ಯಾರೇನಾದರೂ ಪ್ರೀತಿಯಿಂದ ಏನಾದರೂ ಹಂಚಕ್ಕೆ ಬಂದ್ರೆ ಕೊಡಕ್ಕೆ ಬಂದ್ರೆ ಅವ್ರಿಗೆ ಅದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಅವ್ರಿಗೆ ಹೆಂಗೆ ಇರ್ತೈತಿ ಅಂತಂದ್ರೆ ಇಲ್ಲೆಲ್ಲ ಸೆಲ್ಫ್ ಮೇಡ್ ಪರ್ಸನಾಲಿಟೀಸ್ ಇಲ್ಲ ಇವರು. ತೋ ಸೆಲ್ಫ್ ರೆಸ್ಪೆಕ್ಟ್ ಕುछ ज़्यादा ही है इधर. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋಕ್ಕಿಂತಲೂ ಅದಕ್ಕೆ ಒಂದು ಸ್ವಲ್ಪ ಮುಂದೆ ಹೋದ್ಕೊಳ್ಳೋದು ಏನಾಗತ್ತೆ ಒಂಥರ ಅಹಂಕಾರ ಮೇ ತಬ್ದಿಲ್ ಹೋತಾ ಇವು. ಸೊ ಹೆಂಗಂತಂತಂದ್ರೆ ನಮ್ಮ ಆ ಥರ ಇತ್ತು ಅಂತಂತಾರೆ ಮನುಷ್ಯಾಗ ತನ್ನ ಮೇಲೆ ತನಗೆ ಭಾಳ ನಂಬಿಕೆ ಇರ್ತೈತೆ ಅವಾಗ. ಅದೇ ಈಗೋದಾಗ ಕನ್ವರ್ಟ್ ಆಕೈತೆ. ಯಾಕಂದ್ರೆ ಎಲ್ಲನೂ ನಾನು ಮಾಡ್ತೀನಿ ಅನ್ನೋಂಥ ಧೈರ್ಯ ಇರ್ತೈತಿ ಇಲ್ಲಿ. ಇಲ್ಲಿ ಹೆಂಗಂತಂತಂದ್ರೆ ಇಮೋಷನ್ಸ್ ಭಾಳ ಕಡಿಮೆ. ನನಗೆ ಅನ್ಸಿ ಮಟ್ಟಿಗೆ ಮನೆಯೊಳಗೆ ಮೇನ್ಲಿ ಲೇಡೀಸ್ ರೂಲ್ ಮಾಡ್ತಾರೆ ಜಾಸ್ತಿ. ಸೊ ತಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ? ಓಕೆ, ಇಲ್ಲೇನಂದ್ರೆ ಕಂಟ್ರೋಲ್ ಮಾಡೋದನ್ನು ಬಿಡಬೇಕು. ಓಕೆ, ಕಂಟ್ರೋಲ್ ಮಾಡೋದಾಗಲಿ, ಒಂಥರ ಡಿಫೆನ್ಸಿವ್ ನೇಚರ್ದಾಗ ಹೋಗೋದಾಗಲಿ, ಸ್ವಂತಕ್ಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಾಗಲಿ, ಪ್ರತಿಯೊಬ್ಬರು ತಮ್ಮ ವಿಷಯಗಳನ್ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೋಡ್ತಾರೆ ಈ ಮನ್ಯಾಗ. ಪ್ರತಿಯೊಂದನ್ನು ಕಾಂಪಿಟೇಷನ್ ವಿಷಯದಿಂದ ನೋಡೋದು. ಯಾಕಂತಂದ್ರೆ ದೇರ್ ಆರ್ ಮೇಲ್ಫಿಕ್ ಎನರ್ಜೀಸ್. ಸೊ ಪ್ರತಿಯೊಂದನ್ನು ಈಗ ಗೆಲ್ಲಬೇಕಂತ ಇರ್ತದಲ್ಲ. ಕಾಂಪಿಟೇಷನ್ ಅಂದ್ರೆ ಆ ಥರದ ಕಾಂಪಿಟೇಷನ್ ಅಲ್ಲ, ಬಟ್ ನಾ ಹೇಳಿದ್ದೆ ಸರಿ ಅಂತಂತಂದ್ರೆ ಅದ್ರೊಳಗೆ ಹೆಂಗಂತ ನಾ ಗೆಲ್ಲಬೇಕು ಅಂತಂತ ಇರ್ತೈತಿ. ಸೊ ನ್ಯಾಚುರಲ್ ಇದು ಕಾಂಪಿಟೇಷನ್ ಮೇ ಹಿ ಬದಲ್ತಾ है वो चीज़. ಸೊ ಹೆಂಗಂತಂತಂದರೆ ಸೊ ಇಲ್ಲಿ 5, 6, 7 ಸೊ थोड़ा सा इस तरह का नेचर को थोड़ा कम करने का. खुद के साथ थोड़ा सा अटैचमेंट कम रखो. ಇಲ್ಲಿ ಹೆಂಗಂತಂದ್ರೆ ನಾನು ಅಹಂ ಜಾಸ್ತಿ ಐತಿ ಮನೆಯೊಳಗೆ. नो डाउट ಅವ್ರು हार्ड वर्क ಮಾಡ್ತಾರೆ, ಎಲ್ಲ ಮಾಡ್ತಾರೆ, दे आर सेल्फ मेड. बट उसके साथ साथ थोड़ा सा ना इमोशनल लेवल पर भी काम करना चाहिए. ಸೊ 9 ನಂಬರ್ ಪೈಲ್ ತಾವು ಯಾರೆಲ್ಲ ಚೂಸ್ ಮಾಡ್ಕೊಂಡಿರಲ್ಲ ಅವರಿಗೆ ಏನು ಮೆಸೇಜ್ ಬರ್ತಾ ಇದೆ? ಸೊ ಯಾರೆಲ್ಲ 9 ನಂಬರ್ ಚೂಸ್ ಮಾಡ್ಕೊಂಡಿದ್ರಿ, 9 ನಂಬರ್ ಅಂದರೆ ಮಾರ್ಸ್. ಇಲ್ಲಿ ಪೂರ್ತಿ ಮಾರ್ಷಿಯಲ್ ಎನರ್ಜಿನೇ ಐತಿ. ತಂದೆ ತಾಯಿ ಮಕ್ಕಳು ನನಗನ್ಸೋ ಮಟ್ಟಿಗೆ ಎಲ್ಲರೂ ಆ್ಯಕ್ಷನ್ ಓರಿಯೆಂಟೆಡ್ ಅದೇರಿ. ಓಕೆ, ಅಂದ್ರೆ ನಿಮಗೆ ಪಕ್ಕಾ ಗೊತ್ತೈತಿ ನಿಮ್ಮ ಈ ಮನೆಯೊಳಗೆ ನಿಮಗೆ ಏನು ಬೇಕು ಏನಿಲ್ಲ ಅಂತಂದು ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಅಂದರೆ ಸೆಲ್ಫ್ ಅನಲೈಸಿಸ್ ಆಗೈತಿ. ಇಲ್ಲ ನನಗೇನು ಬೇಕು ಅದನ್ನು ನಾನು ಹೆಂಗೆ ತೊಗೋಬೇಕು, ಅದನ್ನು ನಾನು ಆ ವಿಷಯ ಹೆಂಗೆ ಕಾಂಕರ್ ಮಾಡಬೇಕು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೈತಿ. ಇಲ್ಲಿ ನೀವೇನೇ ವಿಷಯ ಯಾವುದೇ ವಿಷಯಕ್ಕೆ ಕೈ ಹಾಕಿದ್ರು ಸಹಿತ ಕಾನ್ಫಿಡೆಂಟ್ಲಿ ಆ ವಿಷಯಕ್ಕೆ ಕೈ ಹಾಕಿರ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತೈತೆ ಅದನ್ನು ನೀವು ಮಾಡೇ ಮಾಡ್ತೀರಿ ಅಂತಂದು ಹೇಳಿ. ಡಿಸಿಷನ್ಸ್ ತೊಗೊಳ್ಳೋ ಮುಂದೆನೂ ಸ್ವಲ್ಪ ಗಡ್ಬಡಿನ ಡಿಸಿಷನ್ಸ್ ತೊಗೋತೀರಿ. ಇಲ್ಲ ಗಡ್ಬಡಿಯಿಂದ ಅಂತಂತಲ್ಲ, ಬಟ್ ಯಾವುದೇ ಕೆಲಸ ಅಥವಾ ಯಾವುದೇ ನಿರ್ಣಯಗಳನ್ನು ತೊಗೋಬೇಕಂತಂದ್ರೆ ನಿಮ್ಮದು ಪೋಸ್ಟ್ಪೋನಿಂಗ್ ನೇಚರ್ ಇಲ್ಲ ನಿಮ್ಮಲ್ಲಿ. ಯು ಆಲ್ ಆರ್ ವೆರಿ ಆ್ಯಕ್ಷನ್ ಓರಿಯೆಂಟೆಡ್. ಪಟ್ಟಂತ ನಿರ್ಣಯ ತೊಗೊಳ್ಳೋದು. ಏನಾದ್ರು ವಿಚಾರ ಬಂತಂತಂದ್ರೆ ಯಾವುದನ್ನು ಪೋಸ್ಟ್ಪೋನ್ ಮಾಡೋಂಗಿಲ್ಲ. ಆಗಿಂದಾಗ ಕುಂತು ಅದ್ರ ಬದಲಾಗಿ ಎಲ್ಲ ಮಾತಾಡಿ ಏನೈತೆ ಅಂತಂದು ನಿರ್ಣಯಕ್ಕೆ ಬಂದು ವಿಷಯ ಮುಗಿಸ್ಬಿಡೋದು ಅದನ್ನು. ಆ ಥರದ ಎನರ್ಜಿ ಇಲ್ಲಿದೆ. ಮಾರ್ಷಿಯಲ್ ಎನರ್ಜಿ ಆ್ಯಂಡ್ ಅ ವೆರಿ ಬೆಸ್ಟ್ ಎನರ್ಜಿ. ಭಾಳ ಡಿಸಿಪ್ಲಿನ್ಫುಲಿ ಮೇಂಟೈನ್ ಮಾಡ್ತೀರಿ ಮನೆಯೊಳಗೆ ನೀವೆಲ್ಲ ವಿಷಯನೂ. ಅಷ್ಟೇ ಅದ್ರ ತಕ್ಕಂಗೆ ನೀವು ಇಲ್ಲಿ ನೋಡ್ರಿ, ಇದು ಪರಿಹಾರ ಅಂತಂತಂದರೆ ಹೆಂಗೈತಿ ಅಂತಂದ್ರೆ ಸ್ವಲ್ಪ ಕೂಲ್ ಮೈಂಡೆಡೂ ಇರಬೇಕು. ಯಾವಾಗಾದ್ರೂ ಬೇರೆಯವ್ರ ಜೊತೆಗೆ ಹೋಗ್ರಿ, ಬೆರೀರಿ, ಮಾತಾಡ್ರಿ, ಒಂದು ಸ್ವಲ್ಪ ಪಾರ್ಟಿ ಮಾಡಿರಿ. ಥೋड़ा सा चिल करो लोगों के साथ. दीज ಆಲ್ 3 ಎನರ್ಜೀಸ್ ಆರ್ ವೆರಿ ಸೀರಿಯಸ್ ಎನರ್ಜೀಸ್. ಸೊ ಇಲ್ಲಿ ಹೆಂಗೈತಿ ಅಂತಂದ್ರೆ ಥೋड़ा अपने आप को थोड़ा सा ಲೈಟ್ ಕರ್ನಾ चाहिए. ಅಂದ್ರೆ ಒಂಥರ ಲೈಟ್ ಮೈಂಡೆಡ್ ಕಮ್ಯುನಿಟಿಯವ್ರು ಯಾರು ಇರ್ತಾರಲ್ಲ ಅಂಥವ್ರ ಜೊತೆ ಸ್ವಲ್ಪ ಬೆರೆಯಾಗಿ ಕಲೀರಿ. ಸೊ ಈಗ ಇಲ್ಲಿ ಹೆಚ್ಚಿಗೆ ಸುಧಾರಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಅಂದರೆ ನಿಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ಆರಾಮ ಅನಿಸ್ತತಿ ಅಂತ. ಸೊ ತಾವು ಯಾರೆಲ್ಲ 10 ನಂಬರ್ ಫೈಲ್ ಚೂಸ್ ಮಾಡಿದ್ರಿ, ತಮ್ಮ ಮನೆಯ ಪರಿಸ್ಥಿತಿ ಹೇಗಿರಬಹುದು?
ನೋಡಿ ಯಾರೆಲ್ಲ ತಾವು 10 ನಂಬರ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಕೆಲವೊಂದಿಷ್ಟು ಜನ ಹೆಂಗಿರ್ಬೋದು ಅಂತಂದ್ರೆ ಕೆಲವೊಂದಿಷ್ಟು ಜನ ತಮ್ಮ ಮನಸ್ಸಿನಲ್ಲಿ ಏನೈತಲ್ಲ ಅದನ್ನು ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಒಟ್ಟು ಹೊರಗೆ ಹಾಕಂಗಿಲ್ಲ ಅಂದ್ರೆ ಅದು ಅಲ್ಲೇ ಹೆಪ್ಪಗಿಟ್ಟಿರ್ತೈತಿ. ಯಾವುದೇ ವಿಷಯ ಇರಲಿ, ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ. ಆಮೇಲೆ ದುಡ್ಡಿನ ವಿಷಯದಾಗ ಸ್ವಲ್ಪ ಕಂಜೂಸಿ ಮಾಡೋದು ಕೆಲವೊಂದಿಷ್ಟು ಜನ ಮಾಡ್ತಿರ್ಬೋದು. ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಚಾರಿಟಿನೂ ಮಾಡ್ತಾರೆ ಇಲ್ಲಿ. ಓಕೆ, ಆಮೇಲೆ ಜಾಸ್ತಿ ಸಂದರ್ಭ ಎಂಥವು ಬರ್ತಿರ್ಬೋದು ಅಂತಂತಂದ್ರೆ ಒಂಥರ ಈ ಬಗೆಯ ಸಂಕಟ. ಏನಾದರೂ ಡಿಸಿಷನ್ ಮಾಡಬೇಕು ಅಂತಂದರೆ ಅಷ್ಟು ಲಘು ಡಿಸಿಷನ್ ಮಾಡೋಂಗಿಲ್ಲ ಇಲ್ಲಿ. ಭಾಳ ವಿಚಾರ ಮಾಡ್ತಾರೆ ಇಲ್ಲಿ. ಅವ್ರಿಗೆ ಯಾವಾಗಿದ್ರು ಅನ್ನಿಸ್ತೈತಿ ನಾ ಕ್ರಾಸ್ ರೋಡ್ ಮೇಲೆ ನಿಂತೇನೇನೋ ಅಂತಂದು ಹೇಳಿ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ ಸೆಲ್ಫ್ ಎನಾಲೈಸಿಸ್ಗೆ ಜರೂರತ್ ಹೈ ಕುಚ್ ಲೋಗೋಂಕೋ. ಆಮೇಲೆ ಏನಾಕತಿ ಕೆಲವೊಂದು ವಿಷಯಗಳನ್ನು ನಾವು ನಮ್ಮ ಮನಸ್ಸಿನಿಂದ ಬಿಟ್ಟುಕೊಟ್ಟು ಮನಸ್ಸು ಹಗರು ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಡಿಸಿಷನ್ ಮೇಕಿಂಗ್ದೊಳಗೆ ಪ್ರಾಬ್ಲಮ್ ಆಕತಿ ಇಲ್ಲಿ. ಓಕೆ, ಬಟ್ ಈ ಮನೆಯೊಳಗೆ ಯಾರಾದರೂ ಒಬ್ರು ಹಿಂಗಿರ್ಬೋದಲ್ಲ, ದೇ ಬಿಲೀವ್ ಇನ್ ಚಾರಿಟಿ. ಹೆಲ್ಪ್ ಮಾಡೋದನ್ರಿ ಯಾವುದೇ ವಿಷಯದಿಂದ ಹೆಲ್ಪ್ ಮಾಡೋದು. ಚಾರಿಟಿ ಅಂತಂತಂದ್ರೆ ಬರೀ ದುಡ್ಡನ್ನು ಕೊಟ್ಟನೇ ಚಾರಿಟಿ ಮಾಡ್ಬೇಕಂತಿರಂಗಿಲ್ಲ. ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೇನಾದರೂ ಸಮಾಧಾನ ಹೇಳೋದು, ಅವ್ರಿಗೇನಾದರೂ ಅಡ್ವೈಸ್ ಕೊಡೋದು, ಅವ್ರಿಗೇನಾದರೂ ಹೆಲ್ಪ್ ಮಾಡೋದು, ಈ ಥರದ್ದು ಮಾಡ್ತಾರೆ ಈ ಮನೆಯೊಳಗೆ. ಸೊ ಇಲ್ಲಿ ಹೆಂಗೈತಿ ಅಂತ ನಾನು ಹೇಳಿದ್ನಲ್ಲ, ಇಮೋಷ್ನಲ್ ಲೆವೆಲ್ದೊಳಗೆ ಸ್ವಲ್ಪ ನಿಮ್ಮದು ಡ್ರಾಬ್ಯಾಕ್ಸ್ ಅದಾವಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ ನಾವು ಏನು ಕಳ್ಕೊಂಡಿರ್ತೀವಿ ಅದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡಬೇಡ್ರಿ. ಹೊಸದನ್ನು ಹೆಂಗೆ ನಿರ್ಮಾಣ ಮಾಡಬೇಕು, ಯಾವ ವಿಷಯದಲ್ಲಿ ನಾವು ಮುಂದುವರೆದ್ರೆ ನಮಗೆ ಪ್ರಾಫಿಟ್ ಆಕತಿ ಅಂತ ವಿಚಾರ ಮಾಡಬೇಕು. ಬರೀ ನುಕ್ಸಾನ್ ಕಡೆನೇ ಲಕ್ಷ್ಯ ಕೊಡಬಾರ್ದು ಯಾವತ್ತಿದ್ರು. ಸೊ ಹೆಂಗಂತಂದ್ರೆ ಸ್ವಲ್ಪ ಮೆಂಟಲಿ ಸ್ವಲ್ಪ ಲೈಟ್ ಆಗಕ್ಕೆ ಕಲೀರಿ. ನಮ್ಮ ಹತ್ರ ಏನೈತಲ್ಲ ಅದರಿಂದ ಜೀವನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಆ ಥರದ ಮೆಂಟಾಲಿಟಿ ಬೆಳೆಸ್ಕೊಡ್ರಿ ನೀವು. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಲೈಕ್ ಮಾಡಿ. ಥ್ಯಾಂಕ್ ಯು.